ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಸುರೇಶ್ಗೆ ಹೆಡ್ಲೈನ್ಸ್. ಆಶ್ರಮದಲ್ಲಿ ಅಕ್ರಮವಾಗಿ ಮಕ್ಕಳನ್ನ ಕೂಡಿಟ್ಟ ನಿತ್ಯಾನಂದ, ಕ್ರಮ ಕೈಗೊಳ್ಳಲು ಸ್ವಲ್ಪ ಟೈಮ್ ಕೊಡಿ ಎಂದ ಉಮಾಶ್ರೀ. ಗೃಹ ಸಚಿವರ ಜೊತೆ ಮಾತುಕತೆ ಭರವಸೆ. ಬಂಧನ ಭೀತಿಯಿಂದ ಕಾಂಗ್ರೆಸ್ ಜೊತೆ ಸಾಂಬಾಜಿ ತಿರುಗಾಟ, ರಾಜ್ಯದಲ್ಲಿ ಚುನಾವಣೆಗೆ ನಿಲ್ಲೋದಕ್ಕೆ ಬಿಡೋದಿಲ್ಲ. ಬೆಳಗಾವಿ ಕಾಂಗ್ರೆಸ್ ಉಪಾಧ್ಯಕ್ಷ ಬೂದಿಹಾಳ್ ಎಚ್ಚರಿಕೆ. ಹೆಣ್ಣು ಎಂಬ ಕಾರಣಕ್ಕೆ ಮಗುವನ್ನೇ ಮಾರಿದ ದಂಪತಿ, ಬಡತನದಿಂದಾಗಿ ಸಾಕಿಕೊಳ್ಳಲು ನೀಡಿದ್ದೇವೆಂಬ ಸಬೂಬು. ಚಾಮರಾಜನಗರದ ಕೋಳಿಪಾಳ್ಯದಲ್ಲಿ ಘಟನೆ. ಲಾಡ್ಜ್ ಸಿಬ್ಬಂದಿ ಮೇಲೆ ನಟ ಹುಚ್ಚ ವೆಂಕಟ್ ಹಲ್ಲೆ ಆರೋಪ. ವೆಂಕಟ್ನನ್ನ ವಶಕ್ಕೆ ಪಡೆದ ಪೊಲೀಸರು. ನಿಮಾನ್ಸ್ನಲ್ಲಿ ವೈದ್ಯಕೀಯ ತಪಾಸಣೆ. ಜ್ಞಾನಪೀಠ ಪ್ರಶಸ್ತಿ ನಾನ್ಸೆನ್ಸ್, 8 ಜನರ ಫೋಟೋ ತೋರಿಸಿ ಮಕ್ಕಳನ್ನ ಮೂರ್ಖರನ್ನಾಗಿಸುತ್ತಿದ್ದಾರೆ. ಖ್ಯಾತ ಸಾಹಿತಿ ಕುಂಬಿ ಟೀಕೆ. ನಿತ್ಯಾನಂದನ ಆಶ್ರಮದಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ. ಈಗಾಗಲೇ ಈ ಸಂಬಂಧ ತನಿಖಾ ತಂಡ ರಚಿಸಲಾಗಿದ್ದು, ವರದಿ ಬಂದ ಬಳಿಕ ಅಕ್ರಮ ಕಂಡುಬಂದರೆ ಕ್ರಮ ಕೈಗೊಳ್ಳುತ್ತೀವಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಉಮಾಶ್ರೀ ಹೇಳಿದ್ದಾರೆ. ಈ ಕುರಿತಾಗಿ ನಮ್ಮ ಇಲಾಖೆಗೆ ದೂರು ಬಂದಿದೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರ ಜೊತೆಗೂ ಮಾತನಾಡಿದ್ದು, ಆದಷ್ಟು ಬೇಗ ಕ್ರಮ ಕೈಗೊಳ್ಳುತ್ತೀವಿ ಅನ್ನೋ ಭರವಸೆಯನ್ನು ನೀಡಿದ್ದಾರೆ. ಗೃಹ ಸಚಿವರ ಜೊತೆಗೂ ಚರ್ಚೆ ಮಾಡ್ತೀನಿ ಅಂತ ಸಚಿವೆ ಉಮಾಶ್ರೀ ಹೇಳಿದ್ದಾರೆ. ಏನು ಬಿಡದಿಯ ನಿತ್ಯಾನಂದನ ಆಶ್ರಮದಲ್ಲಿ ಗುರುಕುಲ ಅಕ್ರಮವಾಗಿ ನಡೆಸ್ತಾ ಇದ್ದಾನೆ. ಮಕ್ಕಳಿಗೆ ಅಲ್ಲಿ ಸರಿಯಾದಂತಹ ಒಂದು ವಾಸ್ತವಿಕ ವ್ಯವಸ್ಥೆ ಇಲ್ಲ. ತಮ್ಮ ಇಲಾಖೆಯವರೇ ಅಲ್ಲಿಗೆ ಹೋಗಿ ಪರಿಶೀಲನೆ ಮಾಡಕ್ ಹೋದಾಗಲೂ ಕೂಡ ಆತ ಪರಿಶೀಲನೆಗೂ ಅವಕಾಶ ಕೊಡದಂತೆ ಅವ್ರ ಮೇಲೇನೆ ದೌರ್ಜನ್ಯ ನಡೆಸುವಂತ ಒಂದು ಪ್ರಯತ್ನ ನಡೆಸ್ಯಾನೆ. ಯಾಕೆ ಇದುವರೆಗೂ ಕ್ರಮ ಆಗ್ತಾ ಇಲ್ಲ? ಇಲ್ಲ, ಈಗಾಗಲೇ ನಿಮ್ ಸಮಯ ಚಾನಲ್ ಜೊತೆ ನಾನು ಮಾತಾಡಿದ್ದೀನಿ. ನಮ್ಮ ಇಲಾಖೆ ವತಿಯಿಂದ ಏನು ಕ್ರಮಗಳನ್ನ ತಗೋಬೇಕು ಆ ಕ್ರಮಗಳನ್ನ ನಾವು ತಗೊಂಡಿದ್ದೀವಿ. ಈಗ ಈ ಹಿಂದೆ ಇದು ಸೆಪ್ಟೆಂಬರ್ ಅಲ್ಲಿ ಏನೋ 8ನೇ ತಿಂಗಳು ಅಂದ್ರೆ ಬಹುಶಃ ಆಗಸ್ಟ್ ಇರ್ಬೋದು ಅನ್ಕೋತೀನಿ. ಆಗಸ್ಟ್ ಆ ಮಂತ್ ಅಲ್ಲಿ ಇದು ಒಂದು ಕೇಸ್ ಆಗಿರೋದು ನೀವು ಹೇಳ್ತಿದ್ದೀರಿ. ಅದರ ನಂತರದಲ್ಲಿ ನಮ್ಮ ಆಫೀಸರ್ಸ್, ಚಿಲ್ಡ್ರನ್ಸ್ ಪ್ರೊಟೆಕ್ಷನ್ ಆಫೀಸರ್ಸ್ ಮತ್ತೆ ಹೋಗುವಂತ ಪ್ರಯತ್ನ ಮಾಡಿದಾಗ್ಲೂ ಕೂಡ ಅಡ್ಡಿಪಡಿಸಿದ್ದಾರೆ. ಸೊ ಅದಕ್ಕೂ ಕೂಡ ಕಂಪ್ಲೇಂಟ್ ಆಗಿದೆ, ಚಾರ್ಜ್ ಶೀಟ್ ಫೈಲ್ ಆಗಿದೆ, ಎಲ್ಲ ಆಗಿದೆ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಗುರುಕುಲ್ ಇವಾಗ ನಮ್ ಗಮನಕ್ಕೆ ಬಂದ ನಂತರ ನಮ್ಮ ಡೈರೆಕ್ಟರ್ ಇದು ನಮ್ಮ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಈತ ವಾದ ಮಾಡೋದೇನಿದೆಯಲ್ಲ, ಮಕ್ಕಳು ಅಂದ ತಕ್ಷಣ ಎಲ್ಲವೂ ನನಗೆ ಬರ್ಬೇಕಂತನೂ ಇರೋದಿಲ್ಲ. ಅಂಗನವಾಡಿಗೆ ಸಂಬಂಧಪಟ್ಟಂಗೆ ನಮ್ಮಿಂದ ಪರ್ಮಿಷನ್ ತಗೋಬೇಕು. ಕ್ವಶನ್ ಬರೋದಿಲ್ಲ. ಇದು ICDS ಪ್ರೋಗ್ರಾಮ್ ಅಡಿಯಲ್ಲಿ ಬರೋದೇ ಇಲ್ಲ. ಇನ್ನು ಗುರುಕುಲ ಅಂತ ಅಂದಾಗ ಶಾಲಾ ಸಿಸ್ಟಮ್ ಅಲ್ಲಿ ಅವ್ರು ಮಾಡ್ತಿದ್ದಾರೆ ಅಂತಂದ್ರೆ ಪರ್ಮಿಷನ್ಸ್ ಆದ್ರೂ ತಗೊಂಡಿರ್ಬೇಕು. ನಾನೀಗ ಅದ್ರ ಬೆನ್ ಹತ್ತಿ ಈಗ ನಿಮ್ಮ ಸಮಯ ಚಾನಲ್ನವರು ಮಾತಾಡಿದ ನಂತರವೂ ಕೂಡ ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೇನೆ. ಬಟ್ ನನಗೆ ಗೊತ್ತಿರೋ ಹಾಗೆ ನಮ್ಮ ಅಧಿಕಾರಿಗಳು, ಜಿಲ್ಲಾ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳ ಜೊತೆಲೇ ಇಟ್ಕೊಂಡ ಕೆಲಸ ಮಾಡಿದ್ದಾರೆ ಈಗಾಗಲೇ. ಅದರಿಂದಲೇ ಇಷ್ಟೆಲ್ಲ ಕೇಸಸ್, ಚಾರ್ಜ್ ಶೀಟ್ ಎಲ್ಲ ಫೈಲ್ ಆಗಿರೋದು. ಈಗ ಮುಖ್ಯವಾಗಿ ನಾನೀಗ ಗೃಹ ಮಂತ್ರಿಗಳ ಹತ್ರನೂ ಮಾತಾಡಿದ್ದೇನೆ, ಜೊತೆಗೆ ಪ್ರಾಥಮಿಕ ಶಿಕ್ಷಣ ಸಚಿವರ ಜೊತೆನೂ ಮಾತಾಡಿದ್ದೇನೆ. ಬೇರೆ ಬೇರೆ ರಾಜ್ಯದ ಮಕ್ಕಳು ಅಲ್ಲಿ ಬಂದಿದ್ದಾರೆ ಅಂದ್ರೆ ಯಾವ ಕಾರಣಕ್ಕೋಸ್ಕರ ಬಂದಿದ್ದಾರೆ, ಕಲಿಕೆಗೋಸ್ಕರ ಬಂದಿದ್ದಾರೆ, ಯಾವ ರೀತಿಯ ಕಲಿಕೆಯನ್ನ ಕಲಿಸ್ತಾ ಇದ್ದಾರೆ, ಅಥವಾ ಮಕ್ಕಳನ್ನ ತಂದಿರೋ ಮೂಲ ಉದ್ದೇಶ ಏನು, ಇದೆಲ್ಲ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ, ಕಲಿಕೆ ಅಂದ ತಕ್ಷಣ ಯಾವುದೇ ರೀತಿ ಕಲಿಕೆ ಆದ್ರೂ ಕೂಡ ಒಂದು ಅನುಮತಿ ಅನ್ನೋದಿರ್ಬೇಕು. ಆ ಕಾರಣಕ್ಕೋಸ್ಕರ ನಾನು ಸಚಿವರಿಗೆ ಹೇಳಿದ್ದೇನೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೇನೆ, ಕಮಿಷನರ್ ಹತ್ರ ಮಾತಾಡಿದ್ದೇನೆ, ವೆರಿಫೈ ಮಾಡಿಸಿದ್ದೇನೆ. ಅವ್ರು ಹೇಳೋ ಪ್ರಕಾರವಾಗಿ ಹಿಂದೆ 1 ರಿಂದ 5ನೇ ತರಗತಿವರೆಗೂ ಪರ್ಮಿಷನ್ ನಿತ್ಯಾನಂದ ಕೇಳಿದ್ದು ಇವ್ರು ಕೊಟ್ಟಿಲ್ಲ. ಸೊ ಹಾಗಾಗಿ ಇಟ್ ಶೋಸ್ ದಟ್ ಅವರು ಪರ್ಮಿಷನ್ ತಗೊಂಡಿಲ್ಲ ರಾಜ್ಯ ಸರ್ಕಾರದಿಂದ. ಕೇಂದ್ರ ಸರ್ಕಾರದ ಪರ್ಮಿಷನ್ ತಗೋಬೇಕಾದ್ರೂ ರಾಜ್ಯ ಸರ್ಕಾರದ ಗಮನಕ್ಕೆ ಬಂದೇ ಹೋಗ್ಬೇಕಾಗ್ತದೆ. ಆ ಕಾರಣದಿಂದ ಶಿಕ್ಷಣ ಸಚಿವರಿಗೂ ಹೇಳಿದ್ದೇನೆ, ಗುರುಕುಲವೇ ಆಗಿರ್ಲಿ ಅಥವಾ ಶಾಲೆ ಅಂತ ಬಂದ್ರು ಕೂಡ ಮಕ್ಕಳ ಹಕ್ಕುಗಳ ರಕ್ಷಣೆ ಆಗಬೇಕು. ಆ ಇಲಾಖೆಯವರೇ ಹೋದ್ರು ಕೂಡ ಆಶ್ರಮದೊಳಗೆ ತಪಾಸಣೆ ಮಾಡೋದಕ್ಕೂ ಕೂಡ ಆತ ಬಿಡೋದಿಲ್ಲ ಅಂತಂದ್ರೆ ಒಂದ್ ರೀತಿ ಉದ್ದಡತನ, ಸರ್ಕಾರಿ ಅಧಿಕಾರಿಗಳಿಗೆ ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತದ್ದು ಕೂಡ ಉದ್ದಡತನ ಆಗುತ್ತೆ. ಎಲ್ಲೋ ಒಂದ್ ಕಡೆ ಅಕ್ರಮ ನಡೀತಾ ಇರೋದು ಅದರಿಂದಲೇ ಸಾಬೀತಾಗುತ್ತೆ. ಯಾಕೆ ಸರ್ಕಾರ ದಿಟ್ಟದ ಕ್ರಮ ತೆಗೆದುಕೊಳ್ಳೋದಕ್ಕೆ ಯಾಕೆ ಹಿಂಜರಿಕೆ? ಯಾಕೆ ನಾವು ದಿಟ್ಟ ಕ್ರಮವನ್ನ ತಗೊಳ್ಳೋದಕ್ಕೆ ನೋಡಿ,
ಈಗ ನಾನು ಶಿಕ್ಷಣ ಸಚಿವರಿಗೆ ಹೇಳಿದ್ದೇನೆ, ಸುಮೋಟೋ ಮಾಡೋದ್ರ ಮೂಲಕ ಕ್ರಮವನ್ನ ತಗೊಳ್ಳೋದಕ್ಕೂ ಕೂಡ ಅವ್ರಿಗೆ ಅವಕಾಶ ಇರ್ತದೆ. ಆದ್ರಿಂದ ನಾನು ಅವ್ರನ್ನೂ ರಿಕ್ವೆಸ್ಟ್ ಮಾಡಿದ್ದೇನೆ, ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಪೊಲೀಸ್ ಇಲಾಖೆ ಜೊತೆಲೂ ಮಾತಾಡಿರೋ ಹಿನ್ನೆಲೆಯಲ್ಲಿ ಈ ಮೂರು ಇಲಾಖೆಗಳು ಸೇರ್ಕೊಂಡು ನಾವು ಒಂದು ಕ್ರಮವನ್ನ ಖಂಡಿತವಾಗ್ಲೂ ತಗೊಳ್ತೇವೆ. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀನಾರಾಯಣ್ ಜೊತೆ BA ಅರುಣ್, ಸಮಯ ನ್ಯೂಸ್, ಬೆಂಗಳೂರು. ಬಿಡದಿ ನಿತ್ಯಾನಂದ ತನ್ನ ಆಶ್ರಮದಲ್ಲಿ ಮಕ್ಕಳನ್ನ ಅಕ್ರಮವಾಗಿ ಇಟ್ಕೊಂಡಿದ್ದಾನೆ. ವಿದೇಶಿಗರು ಸೇರಿದಂತೆ 87 ಅಪ್ರಾಪ್ತರು ನಿತ್ಯನ ಕಪಿಮುಷ್ಟಿಯಲ್ಲಿ ಸಿಲುಕಿದ್ದಾರೆ. ಈತ ಶಾಲೆಗೂ ಹೋಗದೆ, ಪಾಲಕರ ಬಳಿಯೂ ಹೋಗಲಾರದೆ ನಿತ್ಯ ಕಿರುಕುಳದಲ್ಲೇ ಬದುಕುವಂತಾಗಿದೆ. ಈ ಬಗ್ಗೆ ಸಮಯ ವಾಹಿನಿ ವರದಿಯನ್ನ ಮಾಡಿತ್ತು. ನಿತ್ಯ ತನ್ನ ಸಾಮ್ರಾಜ್ಯದಲ್ಲಿ ಅಪ್ರಾಪ್ತ ಮಕ್ಕಳನ್ನ ಇರಿಸಿಕೊಂಡಿರೋದು ರಾಜ್ಯ ಮಕ್ಕಳ ಆಯೋಗದ ಕೆಂಗಣ್ಣು ಕೂಡ ಗುರಿಯಾಗಿತ್ತು. ಬಿಡದಿ ಠಾಣೆಯಲ್ಲಿ FIR ಕೂಡ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಷ್ಟು ದಿನ ಕ್ರಮ ಕೈಗೊಂಡಿರಲಿಲ್ಲ. ಈ ಬಗ್ಗೆ ವಾಹಿನಿ ಗಮನ ಸೆಳೆದಿತ್ತು. ಇದಾದ ಬಳಿಕ ಪ್ರತಿಕ್ರಿಯಿಸಿದ ರಾಮನಗರ SP ಅನುಪಮ್ ಅಗರ್ವಾಲ್, ಮಕ್ಕಳ ಹಕ್ಕು ಆಯೋಗದ ಸಿಬ್ಬಂದಿಗೆ ಅಡ್ಡಿಪಡಿಸಿದ ಆರೋಪದಲ್ಲಿ ಇನ್ನೊಂದು ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಾಗುವುದು ಅಂತ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಸೆಪ್ಟೆಂಬರ್ ತಿಂಗಳು 2013 ಅಲ್ಲಿ ಒಂದು ಬಿಡದಿ ಸ್ಟೇಷನ್ ಅಲ್ಲಿ 353 IPC ಪ್ರಕಾರ ಒಂದು ದಾಖಲೆ ರಿಜಿಸ್ಟರ್ ಆಗಿತ್ತು. ಆದ ನಂತರ ಬಿಡದಿ ಸಬ್ ಇನ್ಸ್ಪೆಕ್ಟರ್ ಕೇಸ್ ತನಿಖೆ ಮಾಡ್ತಾ ಇದ್ದಾರೆ. ಬಹುಶಃ ಅವರು ಈಗ ರಜಾ ಬಂದ ಕೂಡಲೇ ಅದು ಕೇಸ್ ಚಾರ್ಜ್ ಶೀಟ್ ಆಗ್ತದೆ. ಚಾರ್ಜ್ ಶೀಟ್ ಆಗೋದು ಬಾಕಿ ಇದೆ ಅಷ್ಟೇ. ತನಿಖೆ ಎಲ್ಲ ಕಂಪ್ಲೀಟ್ ಆಗಿದೆ, ಚಾರ್ಜ್ ಶೀಟ್ ಮಾತ್ರ ಬಾಕಿ ಇದೆ. ಸಾಂಬಾಜಿಯ ಹೇಳಿಕೆಯನ್ನ ನೋಡಿದರೆ ಅವನು ಶಾಸಕನಾಗಲು ಅಯೋಗ್ಯ. ಜವಾಬ್ದಾರಿಯುತ ಶಾಸಕನಾಗಿ ಕನ್ನಡ ನೆಲದ ಬಗ್ಗೆ ಅಭಿಮಾನದಿಂದ ಮಾತನಾಡಬೇಕಿತ್ತು. ಆದರೆ ಆತ ಒಬ್ಬ ಮೂರ್ಖ, ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದಾನೆ ಅಂತ ಶಾಸಕ ಗುತ್ತೇದಾರ್